ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತೇಶ್ ಇದೀಗ ಮುಡಾ ಪ್ರಕರಣದ ಬಳಿಕ ಮತ್ತೊಂದು ಗಂಭೀರವಾಗಿರುವಂತಹ ಆರೋಪ ಕೇಳಿ ಬರ್ತಾ ಇರೋದು. ಏನೆಲ್ಲ ಬೆಳವಣಿಗೆ ಆಗಿದೆ, ವರದಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಅಂತ ಡೀಟೇಲ್ಸ್, ಏನೇನು ಡೀಟೇಲ್ಸ್ ಇದೆ? ಮಧುಕರ್, ಈಗ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ರಾಮಮೂರ್ತಿ ಗೌಡ ಅವರು ಗವರ್ನರ್ ಅವರನ್ನ ಭೇಟಿಯಾಗಿ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ದಾಖಲೆಗಳನ್ನ ಗವರ್ನರ್ ಕಚೇರಿಗೆ ಒಪ್ಪಿಸಿದ್ದಾರೆ. ಬಹಳ ಪ್ರಮುಖವಾಗಿ ಇರ್ತಕ್ಕಂಥ ಆರೋಪ, ಸಾಕಷ್ಟು ವರ್ಷಗಳಿಂದ ಬಾಕಿ ಇದ್ದಂತ ಗಣಿ ಲೈಸೆನ್ಸ್ ನವೀಕರಣ ಮಾಡದಂತ ಆರೋಪ ಸಿದ್ದರಾಮಯ್ಯನವರ ಮೇಲೆ ಇದೆ. ಆ ಗಣಿ ಲೈಸೆನ್ಸ್ ಅನ್ನ ಹರಾಜಿನ ಮೂಲಕ ಮಾಡಬೇಕು ಅನ್ನುವಂತಹ ನಿಯಮಗಳಿದ್ದಾಗಲೂ ಕೂಡ ಏಕಾಏಕಿ ನವೀಕರಣ ಮಾಡಿಕೊಟ್ಟಿದ್ದು ಯಾಕೆ ಅನ್ನುವಂತಹ ಹಲವು ಪ್ರಶ್ನೆಗಳು ಎದ್ದಿದ್ದಾವೆ. ಅಂದ್ರೆ 2015 ಜನವರಿ 12ನೇ ತಾರೀಕು 6 ಗಣಿ ಲೈಸೆನ್ಸ್ ನ ನವೀಕರಣ ಮಾಡ್ತಾರೆ, 19ನೇ ತಾರೀಕು 2 ಗಣಿ ಲೈಸೆನ್ಸ್ ನ ನವೀಕರಣ ಮಾಡ್ತಾರೆ. ಅಂದ್ರೆ 2015 ಜನವರಿ 12ನೇ ತಾರೀಕು ಈ ಗಣಿ ಲೈಸೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೇಂದ್ರ ಸರ್ಕಾರ ಅವತ್ತೇ ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸುತ್ತೆ. ಅಂದ್ರೆ ಏನು ಸುಗ್ರೀವಾಜ್ಞೆ? ಈ ಎಲ್ಲಾ ಗಣಿ ಲೈಸೆನ್ಸ್ ಗಳನ್ನ ಹರಾಜಿನ ಮೂಲಕ ಮಾಡಬೇಕು, ಯಾವುದೇ ಲೈಸೆನ್ಸ್ ಗಳನ್ನ ನವೀಕರಣ ಮಾಡಬಾರದು ಅನ್ನುವಂಥದ್ದು ಸುಗ್ರೀವಾಜ್ಞೆಯಲ್ಲಿದ್ದಂತ ಪ್ರಮುಖ ಅಂಶ. ಆದ್ರೆ ಸುಗ್ರೀವಾಜ್ಞೆ ಜಾರಿಯಾಗುವ ದಿನವೇ ಹರಾಜು ಹಾಕುವ ಬದಲು 6 ಲೈಸೆನ್ಸ್ ಅನ್ನ ನವೀಕರಣ ಮಾಡಿದ್ದು. ಮದನಂತರ ಅದಾದ ಮೇಲೂ ಕೂಡ 19ನೇ ತಾರೀಕು 2 ಗಣಿ ಲೈಸೆನ್ಸ್ ಅನ್ನ ಸಿದ್ದರಾಮಯ್ಯನವರು ನವೀಕರಣ ಮಾಡಿಕೊಟ್ಟಿದ್ದಾರೆ. ಅಲ್ಲಿದ್ದಂತ ಪ್ರಮುಖ ಆರೋಪ, ಈ ಗಣಿ ಲೈಸೆನ್ಸ್ ಅನ್ನ ನವೀಕರಣ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಲಂಚವನ್ನ ಪಡೆದಿದ್ದಾರೆ, ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ. ಸೊ ಹಾಗಾಗಿ ಹರಾಜು ಮಾಡಬೇಕು ಅನ್ನುವಂತ ನಿಯಮವನ್ನ ಮೀರಿ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ದೂರು ಈಗ ಗವರ್ನರ್ ಕಚೇರಿ ತಲುಪಿದೆ. ಹೀಗಾಗಿ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ, ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಅಡಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ನಡೆಸಲಿಕ್ಕೆ, ಪ್ರಾಸಿಕ್ಯೂಷನ್ ನಡೆಸಲಿಕ್ಕೆ ಅನುಮತಿ ಕೊಡಿ ಅಂತೇಳಿ ಗವರ್ನರ್ಗೆ ರಾಮಮೂರ್ತಿ ಗೌಡ ಅನ್ನೋರು ದೂರನ್ನ ಸಲ್ಲಿಸಿದ್ದಾರೆ. ಜೊತೆಗೆ 8 ಗಣಿ ಲೈಸೆನ್ಸ್ ಕಂಪನಿಗಳ ಹಿನ್ನೆಲೆಯನ್ನು ನೋಡಿದಾಗ ಕೆಲ ಗಣಿ ಕಂಪನಿಗಳ ಮೇಲೆ ಸಿಬಿಐ ಕೇಸ್ ನಡೀತಾ ಇದೆ. ಅಂದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ರಚನೆ ಆಗಿದ್ದಂತ SIT ಕೂಡ ತನಿಖೆ ನಡೆಸ್ತಾ ಇದೆ. ಇದರ ಜೊತೆಗೆ ಅವರು ಸರ್ಕಾರಕ್ಕೆ ಬಾಕಿ ಉಳಿಸಿಕೊಂಡಿರ್ತಕ್ಕಂಥದ್ದು ಕೂಡ ಗಮನಿಸಬಹುದು. ಇಂಥ ಆರೋಪಗಳಿರ್ತಕ್ಕಂಥ ಗಣಿ ಕಂಪನಿಗಳನ್ನ ಉದ್ದೇಶಪೂರ್ವಕವಾಗಿ ನವೀಕರಣ ಮಾಡಿಕೊಟ್ಟಿರೋದ್ರ ಹಿಂದೆ ಭ್ರಷ್ಟಾಚಾರದ ಆರೋಪ ಇದೆ, ಕಿಕ್ ಬ್ಯಾಕ್ ನ ಆರೋಪ ಇದೆ ಅನ್ನೋದಕ್ಕೆ ಪೂರ್ಣ ವಿವರವುಳ್ಳ ದಾಖಲೆಗಳನ್ನು ಕೂಡ ಗವರ್ನರ್ಗೆ ರಾಮಮೂರ್ತಿ ಅನ್ನೋರು ಸಲ್ಲಿಕೆ ಮಾಡಿದ್ದಾರೆ. ಅವರ ಜೊತೆಗೆ ಒಂದು ಸುದೀರ್ಘವಾದಂತಹ ಮಾತುಕತೆಯನ್ನ ಗವರ್ನರ್ ನಡೆಸಿದ್ದಾರೆ, ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿದ್ದಾರೆ. ಜೊತೆಗೆ ದೂರುದಾರರ ಹಿನ್ನೆಲೆಯನ್ನು ಕೂಡ ರಾಜ್ಯಪಾಲರು ಗುಪ್ತಚರ ಇಲಾಖೆಯ ಮೂಲಕ ಸಂಗ್ರಹಿಸಿದ್ದಾರೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಗವರ್ನರ್ ಅವರು ಇಡೀ ಪ್ರಕರಣದ ಪ್ರೈಮಾ ಫೇಸಿ ನೋಡಿದಾಗ ಮೇಲ್ನೋಟಕ್ಕೆ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಮಾಹಿತಿಗಳು ಮತ್ತು ಅದಕ್ಕೆ ಪೂರಕವಾದಂತಹ ದಾಖಲೆಗಳಿರುವ ಕಾರಣಕ್ಕಾಗಿ ಆ ದಾಖಲೆಗಳನ್ನ ಸಾಲಿಸಿಟರ್ ಜನರಲ್ಗೆ ಕಳುಹಿಸಿ ಈ ದಾಖಲೆಗಳನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಿ ವರದಿ ಕೊಡಿ ಅನ್ನುವಂತ ಸೂಚನೆಯನ್ನು ಕೂಡ ಗವರ್ನರ್ ಕೊಟ್ಟಿದ್ದಾರೆ. ಯಾವ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅವರು ಅನುಮತಿ ಕೊಟ್ಟಿದ್ರು, ಅದರ ಮುಂದುವರಿದ ಭಾಗವಾಗಿ ಈಗ ಮತ್ತೊಂದು ಪ್ರಕರಣ ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ. ಈ ಮೂಲಕ ಸಿದ್ದರಾಮಯ್ಯನವರಿಗೆ ಮೂಡಾ ಪ್ರಕರಣದಲ್ಲಿ ಇದ್ದಂತ ಆತಂಕ ಈಗ ಈ ಪ್ರಕರಣದಲ್ಲಿ ಇನ್ನೊಂದು ಆತಂಕ ಶುರುವಾಗಬಹುದಾದಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದ್ದಾವೆ. ಯಾಕಂದ್ರೆ ಗಣಿ ಲೈಸೆನ್ಸ್ಗಳ ಪೆಂಡಿಂಗ್ ಬಹಳ ವರ್ಷಗಳಿಂದ ಇತ್ತು. ಯಡಿಯೂರಪ್ಪ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಇವ್ರು ಯಾರು ಕೂಡ ಗಣಿ ಲೈಸೆನ್ಸ್ ಅನ್ನ ನವೀಕರಣ ಮಾಡುವಂತ ಸಾಹಸಕ್ಕೆ ಮುಂದಾಗಿರಲಿಲ್ಲ. ಯಾಕಂದ್ರೆ ನವೀಕರಣ ಮಾಡೋದಕ್ಕಿಂತ ಹರಾಜು ಹಾಕೋದು ಮೂಲಕ ಒಂದು ಸ್ಪರ್ಧೆ ಏರ್ಪಟ್ರೆ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರುತ್ತೆ ಅನ್ನುವ ಕಾರಣಕ್ಕಾಗಿ ಹರಾಜಿನ ಮೂಲಕ ಮಾಡಬೇಕು ಅನ್ನುವಂತ ನಿಯಮ ಇತ್ತು. ಆದ್ರೆ ಸಿದ್ದರಾಮಯ್ಯನವರು ಯಾವ ಗಣಿ ಅಕ್ರಮದ ವಿರುದ್ಧ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿದಂತ ಸಿದ್ದರಾಮಯ್ಯನವರು ತಾವು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಗಣಿ ಲೈಸೆನ್ಸ್ ಅನ್ನ ನವೀಕರಣ ಮಾಡಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು. ಮತ್ತು ಇದು ಹಗರಣ ಅನ್ನುವ ರೀತಿಯಾಗಿ ಸಿದ್ದರಾಮಯ್ಯನವರ ಮೊದಲ ಅವಧಿಯ ಮುಖ್ಯಮಂತ್ರಿ ಅವಧಿಯಲ್ಲೂ ಕೂಡ ಈ ವಿಚಾರ ಸಾಕಷ್ಟು ಚರ್ಚೆಗೆ ಒಳಪಟ್ಟಿತ್ತು. ಆದ್ರೆ ಇದು ತನಿಖೆಯ ಹಂತಕ್ಕೋ ಅಥವಾ ಗವರ್ನರ್ ತನಕ ತಲುಪುವಂತಹ ಹಂತಕ್ಕೆ ಹೋಗಿರಲಿಲ್ಲ. ಆದ್ರೆ ಈಗ ರಾಮಮೂರ್ತಿ ಅನ್ನೋರು ಏಪ್ರಿಲ್ 1ನೇ ತಾರೀಕು ಗವರ್ನರ್ ಅವರಿಗೆ ಪತ್ರ ಬರೆದು ಸಮಯಾವಕಾಶವನ್ನು ಕೇಳಿದ್ದಾರೆ. ಈ ರೀತಿಯಾದಂತಹ ಗಂಭೀರವಾದಂತಹ ಆರೋಪಗಳಿದಾವೆ, ಅದಕ್ಕೆ ಪೂರಕವಾದಂತಹ ದಾಖಲೆಗಳಿದಾವೆ. ಹೀಗಾಗಿ ತಮ್ಮನ್ನ ಭೇಟಿಯಾಗಿ ದಾಖಲೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ಮನವಿ ಮಾಡಿಕೊಂಡಿದ್ರು. ಅದರಂತೆ ಗವರ್ನರ್ ಈಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಗವರ್ನರ್ಗೆ ದಾಖಲೆ ಸಲ್ಲಿಸಿದ್ದಾರೆ. ಈಗ ಗವರ್ನರ್ ಕೂಡ ಕಾನೂನು ವಿಭಾಗಕ್ಕೆ ಇಡೀ ದೂರಿನ ಪತ್ರದ ಜೊತೆಗೆ ದಾಖಲೆಯ ಪತ್ರದ ಜೊತೆಗೆ ಸಾಲಿಸಿಟರ್ ಜನರಲ್ಗೆ ವರದಿ ಕೊಡೋಕೆ ಹೇಳಿದ್ದಾರೆ. ಸಾಲಿಸಿಟರ್ ಜನರಲ್ ವರದಿಯ ಮೇಲೆ ಗವರ್ನರ್ ಯಾವ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಮೇಲ್ನೋಟಕ್ಕೆ ಗವರ್ನರ್ ಇಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ನೋಡಿದ ಸಂದರ್ಭದಲ್ಲಿ
ಆರಂಭಿಕವಾಗಿ ಯಾವ್ಯಾವ ಆರೋಪಗಳನ್ನ ದೂರುದಾರರು ಮಾಡಿದ್ದಾರೋ ಅದಕ್ಕೆ ಪೂರಕ ಆಗಿರ್ತಕ್ಕಂಥ ದಾಖಲೆಗಳು ಇದಾವೆ ಅನ್ನುವಂತ ಅಭಿಪ್ರಾಯವನ್ನ ದೂರುದಾರರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮೂಡಾ ಪ್ರಕರಣದಲ್ಲಿ ಹೇಗೆ ಗವರ್ನರ್ ತಮ್ಮ ಅಧಿಕಾರವನ್ನ ಬಳಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು, ಈ ಪ್ರಕರಣದಲ್ಲೂ ಅಂಥದ್ದೊಂದು ಕ್ರಮಕ್ಕೆ ಮುಂದಾಗಬಹುದು ಅನ್ನುವಂಥ ವಿಶ್ವಾಸವನ್ನ ದೂರುದಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ಕಾನೂನು ವಿಭಾಗದಿಂದ ಅಂದ್ರೆ ರಾಜ್ಯಪಾಲರ ಸಾಲಿಸಿಟರ್ ಜನರಲ್ ಅವರ ವರದಿಯ ಮೇಲೆ ಗವರ್ನರ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ನೋಡ್ಬೇಕಾಗತ್ತೆ. ಮಧುಕರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.